ಎಕ್ಸಸೈಸ್ 8.2 ಸೆಕೆಂಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ABCD ಇಸ್ ಅ ರಾಂಬಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನೇನ್ ಮಾಡ್ತೀನಿ, ಒಂದು ರಾಂಬಸ್ ಡ್ರಾ ಮಾಡ್ಬಿಡ್ತೀನಿ. ABCD ಇಸ್ ಎ ರಾಂಬಸ್ ಅಂತ ಅನ್ಕೊಳ್ಳೋಣ. ಅಂಡ್ PQR and S are midpoints of the sides AB, BC, CD and DA respectively. P ಬಂದ್ಬಿಟ್ಟು ಯಾರ್ ಮಿಡ್ ಪಾಯಿಂಟ್ ಅಂತೆ, AB ಮಿಡ್ ಪಾಯಿಂಟ್. ಓಕೆ, Q ಬಂದ್ಬಿಟ್ಟು BC ಮಿಡ್ ಪಾಯಿಂಟ್. ಓಕೆ, ಆಮೇಲೆ R ಬಂದ್ಬಿಟ್ಟು CD ಮಿಡ್ ಪಾಯಿಂಟ್, ಆಮೇಲೆ S ಬಂದ್ಬಿಟ್ಟು ಓಕೆ DA ಮಿಡ್ ಪಾಯಿಂಟ್ ರೆಸ್ಪೆಕ್ಟಿವ್ಲಿ. ಶೋ ದಟ್ ದ ಕ್ವಾಡ್ರಿಲ್ಯಾಟರಲ್ PQRS is a rectangle. ಓಕೆ, ಈ PQRS ನ ಜಾಯಿನ್ ಮಾಡಿದ್ರೆ ಓಕೆ ಈಗ ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಈ ಗಿವನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಗಿವನ್ ಬಂದ್ಬಿಟ್ಟು ABCD ಇಸ್ ಎ ರಾಂಬಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಆಮೇಲೆ ಏನ್ ಕೊಟ್ಟಿದ್ದಾರೆ, PQRS ಆರ್ ಮಿಡ್ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಮಿಡ್ ಪಾಯಿಂಟ್ಸ್ ಆಫ್ ಓಕೆ ಯಾವ್ದಾದಂತ ಅವ್ರು ನೀಟಾಗಿ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಮಿಡ್ ಪಾಯಿಂಟ್ಸ್ ಆಫ್ AB, BC, CD ಅಂಡ್ DA ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವೇನ್ ಪ್ರೂವ್ ಮಾಡ್ಬೇಕು ನೋಡ್ರಿ. ಪ್ರೂವ್ ಬಂದ್ಬಿಟ್ಟು ಶೋ ದಟ್ ದ ಕ್ವಾಡ್ರಿಲ್ಯಾಟರಲ್ PQRS ಇಸ್ ಎ ರೆಕ್ಟಾಂಗಲ್. ಓಕೆ, PQRS ನ ರೆಕ್ಟಾಂಗಲ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ರೆಕ್ಟಾಂಗಲ್ ಅಂದ್ರೆ ಏನ್ ಪ್ರೂವ್ ಮಾಡ್ಬೇಕು, ಒಂದು ಅಪೋಸಿಟ್ ಸೈಡ್ ಈಕ್ವಲ್ ಅಂತ ತೋರಿಸ್ಬೇಕು. ಅಂದ್ರೆ ನಥಿಂಗ್ ಬಟ್ ಏನು, PQ ಇಸ್ ಈಕ್ವಲ್ ಟು SR, ಆಮೇಲೆ PS ಇಸ್ ಈಕ್ವಲ್ ಟು QR ಅಂತ ತೋರಿಸ್ಬೇಕು. ಇದು ನೀವೇ ನೋಡಿದ್ರೆ ಅಪೋಸಿಟ್ ಸೈಡ್ PQ ಇಸ್ ಈಕ್ವಲ್ ಟು S, ಆಮೇಲೆ PS ಇಸ್ ಈಕ್ವಲ್ ಟು QR ಅಂತ ಪ್ರೂವ್ ಮಾಡಬೇಕು. ಆಮೇಲೆ ಎಲ್ಲ ಆಂಗಲ್ ಏನಿರ್ಬೇಕು, ಎಲ್ಲ ಆಂಗಲ್ ಈಕ್ವಲ್ ಟು 90 ಡಿಗ್ರಿ ಇರ್ಬೇಕು. ಆಂಗಲ್ P ಇಸ್ ಈಕ್ವಲ್ ಟು ಆಂಗಲ್ Q ಇಸ್ ಈಕ್ವಲ್ ಟು ಆಂಗಲ್ R ಇಸ್ ಈಕ್ವಲ್ ಟು ಆಂಗಲ್ S ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಪ್ರೂವ್ ಮಾಡಬೇಕು. ಓಕೆ, ಈಗ ನಾನೇನ್ ಮಾಡ್ತೀನಿ ಇವಾಗ, ABCD ಇದೆಯಲ್ಲ ಅದ್ರದ್ದು ಡಯಾಗ್ನಲ್ ಜಾಯಿನ್ ಮಾಡ್ತೀನಿ ಫಸ್ಟ್ ಒಂದು. ಓಕೆ, ಸೊ ಯಾವ್ದನ್ನ ಜಾಯಿನ್ ಮಾಡಿದೆ, ನಾನು ಕನ್ಸ್ಟ್ರಕ್ಷನ್ ಅಲ್ಲಿ ಜಾಯಿನ್ DB ಮಾಡಿದೆ. ಓಕೆ, ಅದೇನ್ ಕನ್ಸ್ಟ್ರಕ್ಷನ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ. ಸೊ ನೀವು ಆಟೋಮೆಟಿಕ್ DB ನ ಜಾಯಿನ್ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟ್ ಈಗ ನೋಡ್ರಿ ನಾನೇನ್ ಮಾಡ್ತೀನಿ ಇವಾಗ. ಓಕೆ, ಈಗ ನಾನು ಈಗ ಪಿಂಕ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ ನೋಡ್ರಿ. ಆ ಟ್ರಯಾಂಗಲ್ ತಗೊಂತೀನಿ. ಓಕೆ, ಇನ್ ಟ್ರಯಾಂಗಲ್ BCD ತಗೊಂತೀನಿ. ಓಕೆ, ಈ ಟ್ರಯಾಂಗಲ್ ತಗೊಂತೀನಿ. ಓಕೆ, ಪ್ರೂಫ್ ಅಲ್ಲಿ ಓಕೆ ಒಂದ್ ನಿಮಿಷ. ಪ್ರೂಫ್ ಅಲ್ಲಿ ಯಾವ ಟ್ರಯಾಂಗಲ್ ತಗೊಂತೀನಿ ನಾನು ಇವಾಗ, ಇನ್ ಟ್ರಯಾಂಗಲ್ BCD ತಗೊಂತೀನಿ. ಓಕೆ, ಈಗ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಓಕೆ ಒಂದ್ ಟ್ರಯಾಂಗಲ್ ಅಲ್ಲಿ ಓಕೆ ಇದೇ ಒಂದ್ ಟ್ರಯಾಂಗಲ್ ಅನ್ಕೊಳ್ರಿ. ಓಕೆ, ಎಕ್ಸಾಂಪಲ್ ABC ಒಂದ್ ಟ್ರಯಾಂಗಲ್ ಅನ್ಕೊಳ್ರಿ. ಓಕೆ, ಇದಕ್ಕೆ ಎರಡು ಮಿಡ್ ಪಾಯಿಂಟ್, ಇದಕ್ಕೊಂದು ಮಿಡ್ ಪಾಯಿಂಟ್, ಇದಕ್ಕೊಂದು ಮಿಡ್ ಪಾಯಿಂಟ್. ಓಕೆ, ಇವ್ ಎರಡು ಮಿಡ್ ಪಾಯಿಂಟ್ ಜಾಯಿನ್ ಮಾಡಿದಾಗ ಆ ಮಿಡ್ ಪಾಯಿಂಟ್ ಬಂದ್ಬಿಟ್ಟು ಅದ್ರ ಅಪೋಸಿಟ್ ಸೈಡ್ಗೆ ಪ್ಯಾರಲಲ್ ಇರುತ್ತೆ. ಆಮೇಲೆ ಆ ಅಪೋಸಿಟ್ ಸೈಡ್ ಅಲ್ಲಿ ಇರುತ್ತೆ. ಓಕೆ, ಇದನ್ನ ಏನಂತ ಕರಿತೀವಿ ನಾವು, ಮಿಡ್ ಪಾಯಿಂಟ್ ಥಿಯರಮ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು ಮಿಡ್ ಪಾಯಿಂಟ್ ಥಿಯರಮ್ ಬೇಸಿಕ್ ಗೊತ್ತಿರ್ಬೇಕು. ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಸೊ ಇವಾಗ ನೀವೇ ನೋಡ್ರಿ. ಓಕೆ, ಈಗ ನಮಗೇನ್ ಗೊತ್ತಿಲ್ಲಿ R ಮತ್ತೆ S, Q ಬಂದ್ ಮಿಡ್ ಪಾಯಿಂಟ್. ಇಲ್ಲಿ ನೋಡ್ರಿ QR ಬಂದ್ಬಿಟ್ಟು ಮಿಡ್ ಪಾಯಿಂಟ್. ಇಲ್ಲಿ ಎರಡು ಮಿಡ್ ಪಾಯಿಂಟ್ ಜಾಯಿನ್ ಆಗಿದೆ ತಾನೆ. ಎರಡು ಮಿಡ್ ಪಾಯಿಂಟ್ ಜಾಯಿನ್ ಆಗಿದೆ ಅಂತಂದ್ರೆ ಅದ್ರ ಅಪೋಸಿಟ್ ಸೈಡ್ ಏನ್ ಇರ್ತದೆ, ಅದು ಪ್ಯಾರಲಲ್ ಇರ್ತದೆ, ಅದ್ರಲ್ಲಿ ಅರ್ಧ ಇರುತ್ತೆ. ಸೊ ನಾನು ಇವಾಗ ಸ್ಟೇಟ್ಮೆಂಟ್ ಏನ್ ಬರಿಬಹುದು, ಸ್ಟೇಟ್ಮೆಂಟ್ ಬಂದ್ಬಿಟ್ಟು RQ ಪ್ಯಾರಲಲ್ ಟು DB ಅಂಡ್ RQ is ಹಾಫ್ ಆಫ್ DB ಅಂತ ಬರಿಬಹುದು. ಎಲ್ಲಿಂದ, ಬೈ ಮಿಡ್ ಪಾಯಿಂಟ್ ಥಿಯರಮ್. MT ಅಂತಂದ್ರೆ ಮಿಡ್ ಪಾಯಿಂಟ್ ಥಿಯರಮ್ ಅಂತ ಅನ್ಕೊಳ್ರಿ. ಇದು ಬಂದ್ಬಿಟ್ಟು ಈಕ್ವೇಶನ್ 1. ಓಕೆ, ಇದು ಬಂದ್ಬಿಟ್ಟು ಮಿಡ್ ಪಾಯಿಂಟ್ ಥಿಯರಮ್ ಆಯ್ತು. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀನಿ ನಾನು ಇವಾಗ, ಇನ್ನೊಂದು ಟ್ರಯಾಂಗಲ್ ತಗೊಂತೀನಿ. ಓಕೆ, ನಾನು ಏನ್ ಮಾಡ್ತೀನಿ, ಇಲ್ಲೇ ಬರಿತೀನಿ ಇನ್ ಟ್ರಯಾಂಗಲ್, ಇನ್ನೊಂದು ಟ್ರಯಾಂಗಲ್ ತಗೊಂತೀನಿ. ಓಕೆ, ಅದು ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ ನೋಡ್ರಿ. ABD
ಓಕೆ ಈ ಟ್ರಯಾಂಗಲ್ ತಗೋತೀನಿ. ಓಕೆ ಇನ್ ಟ್ರಯಾಂಗಲ್ ಏನ್ ತಗೊಂಡೆ ನಾನು, ಎ ಬಿ ಡಿ ತಗೊಂಡೆ. ಓಕೆ ಸೊ ಆ ಟ್ರಯಾಂಗಲ್ ಅಲ್ಲಿ ನೋಡ್ರೆ ನಿಮ್ಗೆ ಏನ್ ಗೊತ್ತು, ಪಿ ಮತ್ತೆ ಎಸ್ ಮಿಡ್ ಪಾಯಿಂಟ್ ತಾನೆ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಪಿ ಮತ್ತೆ ಎಸ್ ಮಿಡ್ ಪಾಯಿಂಟ್, ಅವು ಮಿಡ್ ಪಾಯಿಂಟ್ ಜಾಯಿನ್ ಆಗಿದೆ ಅಂತಂದ್ರೆ, ಓಕೆ ಸೊ ಮಿಡ್ ಪಾಯಿಂಟ್ ಜಾಯಿನ್ ಆಗಿದೆ ಅಂತಂದ್ರೆ, ಇವೆರಡು ಮಿಡ್ ಪಾಯಿಂಟ್ ಜಾಯಿನ್ ಆಗಿದೆ ಅಂದ್ರೆ ಅದು ಅದರ ಅಪೋಸಿಟ್ ಸೈಡಿಗೆ ಏನಿರುತ್ತೆ ನಿಮಗೆ ಪ್ಯಾರಲಲ್ ಇರುತ್ತೆ, ಅದರಲ್ಲಿ ಅರ್ಧ ಕೂಡ ಇರುತ್ತೆ. ಸೊ ಏನ್ ಬರೀಬಹುದು ನಾನು ಇವಾಗ, ಪಿ ಎಸ್ ಪ್ಯಾರಲಲ್ ಟು ಡಿ ಬಿ ಅಂಡ್ ಪಿ ಎಸ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಡಿ ಬಿ ಅಂತ ಬರೀಬಹುದು. ಓಕೆ ರೀಸನ್ ಏನು, ಬೈ ಮಿಡ್ ಪಾಯಿಂಟ್ ಥಿಯರಮ್, ಎಂ ಟಿ ಅಂದ್ರೆ ಮಿಡ್ ಪಾಯಿಂಟ್ ಥಿಯರಮ್. ಇದನ್ನ ಈಕ್ವೇಶನ್ 2 ಅಂತೀನಿ. ಓಕೆ ಈಗ ನೀವೇ ನೋಡ್ರಿ ಈಕ್ವೇಶನ್ 1 ಮತ್ತೆ 2 ನೋಡ್ರಿ ಏನ್ ಬರಿಬಹುದು ನೋಡ್ರಿ ಇಲ್ಲಿ. ಓಕೆ ಸೊ ನಾನು ಇಲ್ಲಿ ಏನ್ ಬರ್ತೀನಿ, ಫ್ರಮ್ 1 and 2 ಇಂದ ಏನ್ ಬರಿಬಹುದು ನೋಡ್ರಿ, 1 and 2 ಇಂದ ನಿಮಗೆ ಏನ್ ಗೊತ್ತಿಲ್ಲಿ. ಓಕೆ ಇಲ್ಲಿ ಆರ್ ಎಚ್ ಎಸ್ ಏನಿದೆ, ಡಿ ಬಿ ಇದೆ, ಇಲ್ಲಿ ಕೂಡ ಡಿ ಬಿ ಇದೆ, ಆರ್ ಎಚ್ ಎಸ್ ಸೇಮ್ ಇದ್ರೆ ಎಲ್ ಎಚ್ ಎಸ್ ಸೇಮ್ ಅಂದ್ರೆ ಎಲ್ ಎಚ್ ಎಸ್ ಪ್ಯಾರಲಲ್ ಇರುತ್ತೆ. ಏನ್ ಬರಿಬಹುದು, ಪಿ ಎಸ್ ಪ್ಯಾರಲಲ್ ಟು ಆರ್ ಕ್ಯೂ ಅಂತ ಬರಿಬಹುದು. ಅಂಡ್ ಇನ್ನೊಂದು ಏನ್ ಬರಿಬಹುದು, ಇಲ್ಲೇ ನೋಡ್ರಿ ಸೆಕೆಂಡ್ ಅಲ್ಲಿ ಆರ್ ಎಚ್ ಎಸ್ ಈಕ್ವಲ್ ಇದ್ರೆ ಅವಾಗ ಏನ್ ಬರಿಬಹುದು, ಎಲ್ ಎಚ್ ಎಸ್ ಈಕ್ವಲ್ ಬರಿಬಹುದು. ಅಂಡ್ ಪಿ ಎಸ್ ಇಸ್ ಈಕ್ವಲ್ ಟು ಆರ್ ಕ್ಯೂ ಅಂತ ಬರಿಬಹುದು. ಸೊ ಇವಾಗ ನಮ್ಗೆ ಏನ್ ಬರ್ದ್ವಿ, ಫ್ರಮ್ 1 and 2 ಇದನ್ನ ಬರ್ದ್ವಿ. ಓಕೆ ಇದನ್ನ ನಾವು ಈಕ್ವೇಶನ್ 3 ಅಂತ ಕರೆಯೋಣ. ಇದ್ರಿಂದ ನಮ್ಗೆ ಏನ್ ಗೊತ್ತಾಯ್ತಂದ್ರೆ, ಒಂದು ಓಕೆ ಈ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ. ಓಕೆ ಒಂದ್ ಏನ್ ಗೊತ್ತಾಯ್ತು, ಪಿ ಎಸ್ ಈಸ್ ಪ್ಯಾರಲಲ್ ಟು ಆರ್ ಕ್ಯೂ. ಓಕೆ ಪ್ಯಾರಲಲ್ ಇದೆ, ಆಮೇಲೆ ಇವರಿಬ್ರು ಈಕ್ವಲ್ ಇದಾರೆ. ಓಕೆ ನಿಮಗೆ ಒಂದು ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ಒಂದು ಕ್ವಾಡ್ರಾಟ್ರಲ್ ಅಲ್ಲಿ ಅಪೋಸಿಟ್ ಸೈಡ್ ಈಕ್ವಲ್ ಇದ್ದು ಆಮೇಲೆ ಅಪೋಸಿಟ್ ಸೈಡ್ ಪ್ಯಾರಲಲ್ ಇದ್ರೆ ಅದನ್ನ ಪ್ಯಾರಲೋಗ್ರಾಮ್ ಅಂತ ಕರೀತಾರೆ. ಸೊ ಈಗ ನೀವೇ ನೋಡಿದ್ರೆ ಇದು ಕ್ವಾಡ್ರಿಲ್ಯಾಟ್ರಲ್ ತಗೊಂಡ್ರೆ ಇದ್ರಲ್ಲಿ ಅಪೋಸಿಟ್ ಸೈಡ್ ಪ್ಯಾರಲಲ್ಲೂ ಇದೆ ಪ್ಲಸ್ ಈಕ್ವಲ್ ಇದೆ. ಸೊ ಅವಾಗ ಏನ್ ಬರಿಬಹುದು, ಪಿ ಕ್ಯೂ ಆರ್ ಎಸ್ ಇಸ್ ಎ ಪಿ ಕ್ಯೂ, ಇದಿಷ್ಟು ಏನ್ ಬರಿಬಹುದು ನಾನು, ಪ್ಯಾರಲೋಗ್ರಾಮ್ ಅಂತ ಬರಿಬಹುದು. ಸೊ ಇವಾಗ ಸ್ಟೇಟ್ಮೆಂಟ್ ಏನ್ ಬರಿತೀನಿ ಅಂತಂದ್ರೆ, ಇಲ್ಲಿ ಸಿನ್ಸ್ ಒನ್ ಪೇರ್ ಆಫ್ opposite sides are parallel and equal, we can say that PQRS is a parallelogram ಅಂತ ಬರೀಬಹುದು. ಓಕೆ ಸೊ ಇದನ್ನ ಈಕ್ವೇಶನ್ 4 ಅಂತ ಗೊತ್ತಾಯ್ತು. ಓಕೆ ಸೊ ಈಗ ಏನ್ ಮಾಡ್ತೀನಿ, ನಮಗೆ ಪ್ಯಾರಲೋಗ್ರಾಮ್ ಅಂತ ಗೊತ್ತಾಯ್ತು. ಈಗ ನಾನೇನ್ ಮಾಡ್ತೀನಿ, ಇದಿಷ್ಟನ್ನ ಎರೇಸ್ ಮಾಡ್ಬಿಡ್ತೀನಿ ಈಗ. ಓಕೆ ಓಕೆ ಈಗ ರೆಕ್ಟಾಂಗಲ್ ಅಂದ್ರೆ ಏನ್ ಹೇಳಿದೆ, ಅಪೋಸಿಟ್ ಸೈಡ್ ಈಕ್ವಲ್ ಅಂತ ತೋರಿಸ್ಬೇಕು. ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್, ಇನ್ನೊಂದು ಪಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಅಂತ ತೋರಿಸ್ಬೇಕು. ಆಮೇಲೆ ಎಲ್ಲಾ ಆಂಗಲ್ ಈಕ್ವಲ್ ಟು 90 ಡಿಗ್ರಿ ಅಂತ ತೋರಿಸ್ಬೇಕಾಗಿತ್ತು. ಹೌದಾ, ಈಗ ನಮಗೇನ್ ಗೊತ್ತಾಯ್ತು, ಪಿ ಕ್ಯೂ ಆರ್ ಎಸ್ ಇಸ್ ಎ ಪ್ಯಾರಲೋಗ್ರಾಮ್ ಅಂತ ಗೊತ್ತು. ಪ್ಯಾರಲೋಗ್ರಾಮ್ ಅಲ್ಲಿ ಅಪೋಸಿಟ್ ಸೈಡ್ ಈಕ್ವಲ್ ತಾನೆ. ಸೊ ಅಪೋಸಿಟ್ ಸೈಡ್ ಏನ್ ಬರಿಬಹುದು, ಪಿ ಕ್ಯೂ ಇಸ್ ಈಕ್ವಲ್ ಟು ಎಸ್ ಆರ್, ಇನ್ನೊಂದು ಬಂದ್ಬಿಟ್ಟು ಪಿ ಎಸ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಅಂತ ಬರಿಬಹುದು. ಸೊ ನಾವು ಮೇಲೆದು ಪ್ರೂವ್ ಮಾಡ್ಬಿಟ್ವಿ. ಇದನ್ನ ನಾವು ಈಕ್ವೇಶನ್ 4 ಅಂತ ಕರೆಯೋಣ. ಇದನ್ನ ಪ್ರೂವ್ ಮಾಡ್ಬಿಟ್ಟಿವಿ. ಓಕೆ ಈಗ ನಾವೇನು ಎಲ್ಲ ಆಂಗಲ್ 90 ಡಿಗ್ರಿ ಅಂತ ಪ್ರೂವ್ ಮಾಡ್ಬೇಕು. ಓಕೆ ಈಗ ನಾನೇನ್ ಮಾಡ್ತೀನಿ, ಈಗ ಎ ಸಿ ಡಯಾಗ್ನಲ್ ನ ಕೂಡ ಜಾಯಿನ್ ಮಾಡ್ತೀನಿ. ಈಗ ನಮಗೇನ್ ಗೊತ್ತಂದ್ರೆ, ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, ರಾಂಬಸ್ ಅಲ್ಲಿ ಡಯಾಗ್ನಲ್ ಬಂದ್ಬಿಟ್ಟು ಪರ್ಪೆಂಡಿಕ್ಯುಲರ್ ಅಲ್ಲಿ ಬೈಸೆಕ್ಟ್ ಮಾಡುತ್ತೆ. ಸೊ ನಮಗೇನ್ ಗೊತ್ತಿರಬೇಕು, ಇನ್ ರಾಂಬಸ್ diagonals bisect perpendicularly. ಓಕೆ ಇದು ಗೊತ್ತಿರ್ಬೇಕು. ಇದ್ರ ಮೀನಿಂಗ್ ಏನಂತಂದ್ರೆ, ಓಕೆ ಬೈಸೆಕ್ಟ್ ಎರಡು ಡಯಾಗ್ನಲ್ ಇಂಟರ್ಸೆಕ್ಟ್ ಆದಾಗ, ಓಕೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಇವ್ರ ಮಧ್ಯ ಆಂಗಲ್ 90 ಡಿಗ್ರಿ ಇರುತ್ತೆ. ಓಕೆ ಸೊ ಇವಾಗ ನಮಗೆ ಏನ್ ಗೊತ್ತಾಯ್ತು, ಇವ್ರ ಡಯಾಗ್ನಲ್ ಮಧ್ಯ
ಆಂಗಲ್ 90 ಡಿಗ್ರಿ ಇರುತ್ತಂತ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಇವಾಗ ಏನ್ ಮಾಡ್ತೀನಿ ನಾನು ಇವಾಗ, ಓಕೆ, ಈ ಪಾಯಿಂಟ್ ನ ನಾನು ಏನಂತ ಕರಿತೀನಿ, ಓ ಅಂತ ಕರಿತೀನಿ. ಓಕೆ, ಈ ಇಂಟರ್ಸೆಕ್ಷನ್ ಪಾಯಿಂಟ್ ಇದೆಯಲ್ಲ ಅದನ್ನ ಓ ಅಂತ ಕರಿತೀನಿ. ಈಗ ನಮಗೆ ನೋಡ್ರಿ, ಈಗ ನೀವು ಇಲ್ಲೇ ಪಾಯಿಂಟ್ ತಗೊಂತೀನಿ, ಈ ಪಾಯಿಂಟ್ ನ ನಾನು ಇ ಅಂತ ಕರಿತೀನಿ. ಓಕೆ, ಆಮೇಲೆ ಈ ಪಾಯಿಂಟ್ ನ ಎಫ್ ಅಂತ ಕರಿತೀನಿ. ಓಕೆ, ಈಗ ನಾನು ಆಲ್ರೆಡಿ ಏನ್ ಪ್ರೂವ್ ಮಾಡಿದೆ, ಕ್ಯೂ ಆರ್ ಪ್ಯಾರಲಲ್ ಟು ವಿ ಡಿ ಅಂತ ಪ್ರೂವ್ ಮಾಡಿದೆ. ಸೊ ಆಲ್ರೆಡಿ ಏನ್ ಪ್ರೂವ್ ಮಾಡಿದೆ, ಕ್ಯೂ ಆರ್ ಪ್ಯಾರಲಲ್ ಟು ವಿ ಡಿ ಅಂತ ಪ್ರೂವ್ ಮಾಡಿದೆ. ಇದನ್ನ ಪಿ ಅಂದ್ರೆ ಪ್ರೂಫ್ ಕ್ಲಿಯರ್ ಮಾಡಿದೆ. ನೀವೇ ನೋಡ್ರಿ, ಈಗ ಕ್ಯೂ ಆರ್ ಪ್ಯಾರಲಲ್ ಟು ಬಿ ಡಿ ನಾನು ಏನಂತ ಬರಿಬಹುದು, ಕ್ಯೂ ಇ ಇಸ್ ಪ್ಯಾರಲಲ್ ಟು ಓ ಎಫ್ ಅಂತ ಬರಿಬೋದಾ, ಕ್ಯೂ ಇ ಇಸ್ ಪ್ಯಾರಲಲ್ ಟು ಓ ಎಫ್ ಅಂತ ಬರಿಬಹುದು. ಸೊ ಇವಾಗ ಏನ್ ಬರಿಬಹುದು, ಕ್ಯೂ ಇ ಈಸ್ ಪ್ಯಾರಲಲ್ ಟು, ಓಕೆ, ಎಫ್ ಓ ಅಂತ ಬರಿಬಹುದು. ಓಕೆ, ಇದನ್ನ ನಾನು ಈಕ್ವೇಶನ್ 5 ಅಂತ ಕರಿತೀನಿ. ಓಕೆ, ಈಗ ನೀವೇ ನೋಡ್ರಿ, ಕ್ಯೂ ಮತ್ತೆ ಪಿ ಬಂದ್ಬಿಟ್ಟು ಮಿಡ್ ಪಾಯಿಂಟ್. ಮಿಡ್ ಪಾಯಿಂಟ್ ಅಂದ್ರೆ ನಾನು ಏನ್ ಬರಿಬಹುದು, ಈಗ ಮಿಡ್ ಪಾಯಿಂಟ್ ಫೈನ್ ಮಾಡಿದ್ರೆ ಅದ್ರ ಅಪೋಸಿಟ್ ಸೈಡ್ ಏನಿರುತ್ತೆ, ಪ್ಯಾರಲಲ್ ಇರುತ್ತೆ. ನಾನು ಇಲ್ಲಿ ಏನ್ ಬರಿತೀನಿ, ಕ್ಯೂ ಪಿ ಈಸ್ ಪ್ಯಾರಲಲ್ ಟು ಎ ಸಿ ಅಂತ ಬರಿಬಹುದು. ಸೊ ಏನ್ ಬರಿಬಹುದು, ಇವರಿಬ್ರು ಪ್ಯಾರಲಲ್ ಅಂತ ಬರಿಬಹುದು. ಇವರಿಬ್ರು ಪ್ಯಾರಲಲ್ ಅಂದ್ರೆ ನಾನು ಏನ್ ಬರಿಬಹುದು, ಈಗ ಕ್ಯೂ ಎಫ್ ಪ್ಯಾರಲಲ್ ಟು ಇ ಓ ಅಂತ ಬರಿಬಹುದು. ಸೊ ಏನ್ ಬರಿಬಹುದು, ಇಂಡೈರೆಕ್ಟ್ ಆಗಿ ಕ್ಯೂ ಎಫ್ ಪ್ಯಾರಲಲ್ ಟು ಇ ಓ ಅಂತ ಬರಿಬಹುದು. ಇದು ಎಲ್ಲಿಂದ ಬರ್ದೆ, ಬೈ ಮಿಡ್ ಪಾಯಿಂಟ್ ಥಿಯರಮ್ ಇಂದ ಬರ್ದೆ. ಓಕೆ, ಈಗ ಕ್ಯೂ ಎಫ್ ಪ್ಯಾರಲಲ್ ಟು ಇ ಓ ಬರ್ದೆ. ಇದನ್ನ ನಾನು ಈಕ್ವೇಶನ್ 6 ಅಂತ ಕರಿತೀನಿ. ಈಕ್ವೇಶನ್ 5 ಇಂದ ಕ್ಯೂ ಇ ಪ್ಯಾರಲಲ್ ಟು ಎಫ್ ಓ ಅಂತ ಗೊತ್ತಾಯ್ತು. ಈಕ್ವೇಶನ್ 6 ಇಂದ ಕ್ಯೂ ಎಫ್ ಪ್ಯಾರಲಲ್ ಟು ಓ ಇ ಅಂದ್ರೆ ಇವರಿಬ್ರು ಪ್ಯಾರಲಲ್, ಇವರಿಬ್ರು ಪ್ಯಾರಲಲ್ ಅಂತ ತೋರಿದ್ವಿ. ಸೊ ಅಪೋಸಿಟ್ ಸೈಡ್ ಪ್ಯಾರಲಲ್, ಎರಡು ಅಪೋಸಿಟ್ ಸೈಡ್ ಪ್ಯಾರಲಲ್ ಇದ್ರೆ ಪ್ಯಾರಲೋಗ್ರಾಮ್ ಅಂತ ಬರಿಬಹುದು. ಸೊ ನಥಿಂಗ್ ಬಟ್ ಏನು, ಓ ಎಫ್ ಕ್ಯೂ ಇ ಏನಂತ ಬರಿಬಹುದು, ಪ್ಯಾರಲೋಗ್ರಾಮ್ ಅಂತ ಬರಿಬಹುದು. ಏನು, ಓ ಎಫ್ ಕ್ಯೂ ಇ. ಓಕೆ, ಇದನ್ನ ಪ್ಯಾರಲೋಗ್ರಾಮ್ ಅಂತ ಬರಿಬಹುದು. ಓಕೆ, ಸೊ ನಾನು ಇಲ್ಲಿ ಏನ್ ಬರ್ತೀನಿ ಅದನ್ನ ಫಸ್ಟ್ ಸ್ಟೇಟ್ಮೆಂಟ್ ಬರ್ಬಿಡ್ತೀನಿ. ಸ್ಟೇಟ್ಮೆಂಟ್ ಏನಂದ್ರೆ, ಸಿನ್ಸ್ ಟೂ ಪೇರ್ ಆಫ್ opposite sides are parallel. Okay, ಎಲ್ಲಿಂದ ಫ್ರಮ್ ಈಕ್ವೇಶನ್ 5 and 6 ಇಂದ ಅದು ಗೊತ್ತಿರೋದ್ರಿಂದ ನಾವೇನ್ ಬರಿಬಹುದು ಅಂತಂದ್ರೆ, ಓಕೆ, ಓ ಎಫ್ ಕ್ಯೂ ಇ ಬಂದ್ಬಿಟ್ಟು ಈಸ್ ಎ ಪ್ಯಾರಲೋಗ್ರಾಮ್ ಅಂತ ಬರ್ದ್ಬಿಡ್ಬೋದು. ಓಕೆ, ಸೊ ಇದು ಪ್ಯಾರಲೋಗ್ರಾಮ್ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಮ್ಗೆ ಏನ್ ಗೊತ್ತಾಯ್ತು, ಓ ಎಫ್ ಕ್ಯೂ ಇ ಬಂದ್ಬಿಟ್ಟು ಇದು ಪ್ಯಾರಲೋಗ್ರಾಮ್ ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ಏನ್ ಮಾಡ್ತೀನಿ, ಇದಿಷ್ಟನ್ನ ಎರೇಸ್ ಮಾಡ್ತೀನಿ ನಾನು. ಓಕೆ, ಇಷ್ಟನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನಮಗೆ ಏನ್ ಗೊತ್ತಾಯ್ತು, ಈಗ ನಾನೇನ್ ಮಾಡ್ತೀನಿ, ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ. ಓಕೆ, ಇದಿಷ್ಟು ಏನಂತ ಗೊತ್ತಾಯ್ತು, ಪ್ಯಾರಲೋಗ್ರಾಮ್ ಅಂತ ಗೊತ್ತಾಯ್ತು. ಓಕೆ, ಈ ಗ್ರೀನ್ ಕಲರ್ ಪ್ಯಾರಲೋಗ್ರಾಮ್ ಅಂತ ಅಂದ್ರೆ ಅಪೋಸಿಟ್ ಆಂಗಲ್ ಏನಿರುತ್ತೆ, ಈಕ್ವಲ್. ಇದು 90 ಅಂದ್ರೆ ಇದು ಕೂಡ 90 ಇರುತ್ತೆ, ಹೌದಾ? ಇದು 90 ಅಂದ್ರೆ ಇದು 90. ಸೊ ಅವಾಗ ಏನ್ ಬರೀಬಹುದು ನಾನು, ಆಂಗಲ್ ಓ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀಬಹುದು. ರೀಸನ್ ಏನು, ಅಪೋಸಿಟ್ ಆಂಗಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಬರೀಬಹುದು. ಓಕೆ, ಈಗ ನನಗೇನ್ ಗೊತ್ತಾಯ್ತು, ಆಂಗಲ್ ಕ್ಯೂ ಬಂದ್ಬಿಟ್ಟು 90 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಆಂಗಲ್ ಕ್ಯೂ ಎಷ್ಟು ಅಂತ ಗೊತ್ತಾಯ್ತು. ಈಗ ಆಂಗಲ್ ಕ್ಯೂ ಬಂದ್ಬಿಟ್ಟು 90 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಈಗ ನೀವೇ ನೋಡ್ರಿ, ಆಂಗಲ್ ಕ್ಯೂ 90 ಡಿಗ್ರಿ ಅಂದ್ರೆ ಓಕೆ, ಆಂಗಲ್ ಎಸ್ ಕೂಡ 90 ಡಿಗ್ರಿ ಆಗುತ್ತೆ. ಯಾಕಂದ್ರೆ ನಾವೇನು ಪಿ ಕ್ಯೂ ಆರ್ ಎಸ್ ಪ್ಯಾರಲೋಗ್ರಾಮ್ ಅಂತ ತಗೊಂಡಿವಿ. ಸಿನ್ಸ್ ಪಿ ಕ್ಯೂ ಆರ್ ಎಸ್ ಈಸ್ ಎ ಪ್ಯಾರಲೋಗ್ರಾಮ್, ಓಕೆ, ನಾವೇನ್ ಬರೀಬಹುದು, ಆಂಗಲ್ ಕ್ಯೂ ಇಸ್ ಈಕ್ವಲ್ ಟು ಆಂಗಲ್ ಎಸ್ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀಬಹುದು. ರೀಸನ್ ಏನು, ಅಪೋಸಿಟ್ ಆಂಗಲ್ಸ್ ಆಫ್ ಎ, ಇದೇ ರೀಸನ್ ಬರೀ, ಅಪೋಸಿಟ್ ಆಂಗಲ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಈ ಬ್ರಾಕೆಟ್ ಅಲ್ಲಿ ಏನ್ ರೀಸನ್ ಬರ್ತಿದೇನೋ ಇಲ್ಲಿ ಕೂಡ ಅದೇ ಬರ್ರಿ, ಕ್ಯೂ ಇಸ್ ಈಕ್ವಲ್ ಟು ಎಸ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಈಗ ಇನ್ನೊಂದು ನಿಮಗೆ ಏನ್ ಗೊತ್ತಿರ್ಬೇಕಂದ್ರೆ, ಪ್ಯಾರಲೋಗ್ರಾಮ್ ಅಲ್ಲಿ ಇದು ಬಂದ್ಬಿಟ್ಟು ಪಿ ಕ್ಯೂ ಆರ್ ಎಸ್ ಬಂದ್ಬಿಟ್ಟು ಇದು ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಲ್ಲಿ ಪಕ್ಕಕ್ಕಿರೋ ಆಂಗಲ್ ಆಡ್ ಮಾಡಿದ್ರೆ
180 ಅಂತ ಗೊತ್ತಿರ್ಬೇಕು. ಸೊ ಇವಾಗೇನು ಕ್ಯೂ ಪ್ಲಸ್ ಆರ್ ಎಷ್ಟು 180 ಅಂತ ಗೊತ್ತಿರ್ಬೇಕು ನಿಮಗೆ. ಸೊ ಈಗೇನ್ ಬರಿತೀನಿ ಇಲ್ಲಿ ಕ್ಯೂ ಪ್ಲಸ್ ಆರ್ ಬಂದ್ಬಿಟ್ಟು 180. ಆಂಗಲ್ ಕ್ಯೂ ಪ್ಲಸ್ ಆರ್ ಬಂದ್ಬಿಟ್ಟು 180 ಡಿಗ್ರಿ. ರೀಸನ್ ಏನಂತಂದ್ರೆ ಸಮ್ ಆಫ್ adjacent angles in a parallelogram is 180 ಡಿಗ್ರಿ. ಅಂದ್ರೆ ಪಕ್ಕಕ್ಕಿರೋ ಆಂಗಲ್ ಆಡ್ ಮಾಡಿದ್ರೆ 180. ಈ ಕ್ಯೂ ವ್ಯಾಲ್ಯೂ 90 ಅಂತ ನನಗೆ ಆಲ್ರೆಡಿ ಗೊತ್ತು. ಆರ್ ಇಸ್ ಈಕ್ವಲ್ ಟು 180. ಈ ಪ್ಲಸ್ 90 ಆ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 90 ಆಗುತ್ತೆ. ಸೊ ಆಂಗಲ್ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಆಂಗಲ್ ಆರ್ ಕೂಡ 90 ಅಂತ ಗೊತ್ತಾಯ್ತು. ನೀವೇ ನೋಡ್ರಿ ಓಕೆ, ಆಂಗಲ್ ಆರ್ 90 ಅಂದ್ರೆ ಆಟೋಮೆಟಿಕ್ಲಿ ಆಂಗಲ್ ಪಿ ಕೂಡ 90. ಸೊ ಈಗೇನ್ ಬರಿಬಹುದು ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಆರ್ ಇಸ್ ಈಕ್ವಲ್ ಟು 90 ಡಿಗ್ರಿ. ರೀಸನ್ ಮತ್ತೆ ಅದೇನು ಅಪೋಸಿಟ್ ಆಂಗಲ್ಸ್ ಆಫ್ ಎ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಬರಿಬಹುದು. ಸೊ ಇವಾಗ ನಿಮ್ಗೆ ಏನ್ ಗೊತ್ತಾಯ್ತು ಪಿ ಆರ್ 90 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಸೊ ನಮಗೆ ಪಿ ಆರ್ 90 ಡಿಗ್ರಿ ಅಂತ ಗೊತ್ತಾಯ್ತು. ಈ ನಮ್ಗೇನು ಪಿ ಕೂಡ 90 ಡಿಗ್ರಿ, ಕ್ಯೂ ಕೂಡ 90 ಡಿಗ್ರಿ, ಆರ್ ಕೂಡ 90 ಡಿಗ್ರಿ, ಎಸ್ ಕೂಡ 90 ಡಿಗ್ರಿ. ಸೊ ನಾವು ಇದನ್ನ ಕೂಡ ಪ್ರೂವ್ ಮಾಡ್ಬಿಟ್ವಿ. ಓಕೆ, ಅಪೋಸಿಟ್ ಸೈಡ್ ಈಕ್ವಲ್ ತೋರಿದ್ವಿ, ಆಮೇಲೆ ಎಲ್ಲ ಆಂಗಲ್ 90 ಡಿಗ್ರಿ ತೋರಿದ್ವಿ ಅಂದ್ರೆ ಅದು ನಥಿಂಗ್ ಬಟ್ ಏನಾಯ್ತು ಪಿ ಕ್ಯೂ ಆರ್ ಎಸ್ ಇಸ್ ಎ ರೆಕ್ಟಾಂಗಲ್ ಅಂತ ಪ್ರೂವ್ ಆಯ್ತು. ಸೊ ಇಲ್ಲಿ ಲಾಸ್ಟ್ ಸ್ಟೇಟ್ಮೆಂಟ್ ಏನ್ ಬರೀರಿ, ಸಿನ್ಸ್ opposite sides are equal, since opposite sides are equal and all angles are equal to 90 degree. Okay, so again ಬರೆಯೋದು PQRS is a rectangle ಅಂತ ಬರೀಬಹುದು. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಕ್ವಾಡ್ರಿಲ್ಯಾಟರಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.